friends, BCA Expert YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ. So today we have to discussing about the convert prefix expression to postfix expression. So ಇವತ್ತೇನು ಮಾಡೋಣ, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಇಂದ postfix expression ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಲ್ಲ ಏನ್ ಮಾಡಿದ್ವಿ, ಕನ್ವರ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ರೈಟ್? ಸೊ ಅಲ್ಲಿ ಇನ್ಫಿಕ್ಸ್ ಇಂದ ಪೋಸ್ಟ್ಫಿಕ್ಸ್ ಆಗಿರ್ಬೋದು, ಪೋಸ್ಟ್ಫಿಕ್ಸ್ ಇಂದ ಇನ್ಫಿಕ್ಸ್ ಆಗಿರ್ಬೋದು, ಪೋಸ್ಟ್ಫಿಕ್ಸ್ ಇಂದ ಪ್ರಿಫಿಕ್ಸ್ ಆಗಿರ್ಬೋದು, ಪ್ರಿಫಿಕ್ಸ್ ಇಂದ ಪೋಸ್ಟ್ಫಿಕ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಮಾಡತ್ತೀವಿ. ಸೊ ಅವೆಲ್ಲಾ ವಿಡಿಯೋಸ್ ಅನ್ನ ನೋಡಿದಾಗ, ಕನ್ವರ್ಷನ್ ನೋಡಿದಾಗ, ಸೊ ಆ ಕನ್ವರ್ಷನ್ ಗೆ ಮತ್ತೆ ಈ ಏನ್ ಕನ್ವರ್ಟ್ ಮಾಡತ್ತೀವಿ ಪ್ರಿಫಿಕ್ಸ್ ಟು ಪೋಸ್ಟ್ಫಿಕ್ಸ್ ಸ್ವಲ್ಪ ಏನಾಗುತ್ತಾ ಚೇಂಜ್ ಅನ್ಸುತ್ತೆ. ಸೊ ಅಲ್ಲಿ ಯೂಸಿಂಗ್ ಅ ಸ್ಟ್ಯಾಕ್ ನಾವೇನ್ ಮಾಡ್ತಿದ್ವಿ, ಯೂಸಿಂಗ್ ಸಿಂಪ್ಲೆಕ್ಸ್ ಮೆಥಡ್ ಮತ್ತೆ ಯೂಸಿಂಗ್ ಅ ಸ್ಟ್ಯಾಕ್ ಎರಡೂ ಸಾಲ್ವ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ, ನಾವೇನ್ ಮಾಡತ್ತೀವಿ, ಈ ಫಾರ್ಮುಲಾನ ಯೂಸ್ ಮಾಡಿ ಏನ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಆಪರೆಂಟ್ 1 ಪ್ಲಸ್ ಆಪರೆಂಟ್ 2 ಪ್ಲಸ್ ಆಪರೇಟರ್ ಯೂಸ್ ಮಾಡಿ ಏನ್ ಮಾಡ್ತೀವಿ, ಇದನ್ನ ಸಾಲ್ವ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು, ಫಸ್ಟ್ ಸ್ಟೆಪ್ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಏನಿರುತ್ತೆ ನೋಡ, ಅದನ್ನ ನಾವೇನ್ ಮಾಡ್ಕೋಬೇಕು, ರಿವರ್ಸ್ ಫಾರ್ಮ್ ದಲ್ಲಿ ಬರ್ಕೋಬೇಕು. ಫಸ್ಟ್ ಏನೈತಿ, ಎಲ್ ಐತಿ, ನೆಕ್ಸ್ಟ್ ಕೆ ಐತಿ, ನೆಕ್ಸ್ಟ್ ಎ ಐತಿ. ಸೊ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಏನಿರುತ್ತೆ ರಿವರ್ಸ್ ಫಾರ್ಮ್ ನಲ್ಲಿ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ಏನೋ ಒಂದು ಮಿಸ್ ಆಯ್ತು, ಅಲ್ಲೇ ಏನೋ ಒಂದು ನಾವೇನ್ ಇನ್ಕರೆಕ್ಟ್ ಆಗಿ ಬರ್ಕೊಂಡ್ವಿ ಅಂತಂದ್ರೆ ಲಾಸ್ಟ್ ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಔಟ್ಪುಟ್ ರಾಂಗ್ ಬರುತ್ತೆ. ಅವಾಗ ಖಂಡಿತವಾಗಿ ನಿಮ್ಗೆ ಹರ್ಟ್ ಆಗುತ್ತೆ. ಅದಕ್ಕೆ ಹೇಳಿ ಎಲ್ಲಾನು ನೀವು ಮಾಡಿರ್ತೀವಿ, ಸೊ ಲಾಸ್ಟ್ ಔಟ್ಪುಟ್ ರಾಂಗ್ ಬಂದಾಗ ನಿಮ್ಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೆ ಏನ್ ಮಾಡಿ, ಕರೆಕ್ಟ್ ಆಗಿ ಬರ್ಕೊಂಡು ಇನ್ನೊಂದ್ಸರಿ ಏನ್ ಮಾಡಿ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಳಿ. ಎಲ್ ಕೆ ಎ ಬರ್ಕೊಂಡ್ವಿ. ನೆಕ್ಸ್ಟ್ ಏನೈತಿ, ಡಿವೈಡ್, ನೆಕ್ಸ್ಟ್ ಸಬ್ಟ್ರಾಕ್ಟ್, ಸಿ ಬಿ, ಡಿವಿಷನ್, ನೆಕ್ಸ್ಟ್ ಎ ಆದ್ಮೇಲೆ ಸಬ್ಟ್ರಾಕ್ಟ್, ಮಲ್ಟಿಪ್ಲಿಕೇಶನ್ ಬರ್ಕೊಂಡ್ವಿ. ಕ್ರಾಸ್ ಚೆಕ್ ಮಾಡ್ರಿ. ಎಲ್ ಕೆ ಎ ಡಿವಿಷನ್ ಸಬ್ಟ್ರಾಕ್ಟ್, ಸಿ ಬಿ ಡಿವಿಷನ್, ಎ ಸಬ್ಟ್ರಾಕ್ಟ್, ಮಲ್ಟಿಪ್ಲಿಕೇಶನ್. ಸೊ ಇವಾಗ ಒಂದೇನ್ ಕಂಡೀಷನ್ ಅಂದ್ರೆ, ನಾವು ಸ್ಟ್ಯಾಕ್ ಒಳಗಡೆ ಏನ್ ಪುಷ್ ಮಾಡ್ತಿರ್ತೇವಲ್ಲ, ಅವಾಗ ಎಲ್ಲಿ ತನಕ ಆಪರೆಂಡ್ ಅನ್ನ ನಾವು ಪುಷ್ ಮಾಡ್ತೀವಿ ಅಂತಂದ್ರ, ಎಲ್ಲಿ ತನಕ ನಾವು ಆಪರೆಂಡ್ ಅನ್ನ ಪುಷ್ ಮಾಡ್ತೀವಿ ಅಂದ್ರೆ ಆಪರೇಟರ್ ಬರೋ ತನಕ ನಾವೇನ್ ಮಾಡ್ಬೇಕು, ಪುಷ್ ಮಾಡ್ಬೇಕು. ಸೊ ಲೈಕ್ ವೈಸ್ ಎಲ್ ಅನ್ನ ಪುಷ್ ಮಾಡಿದ್ವಿ, ನೆಕ್ಸ್ಟ್ ಏನೈತಿ ಎಲ್ ನ ಪುಷ್ ಮಾಡಿದ್ವಿ, ನೆಕ್ಸ್ಟ್ ಏನೈತಿ ಕೆ ಐತಿ, ಸೊ ಕೆನು ಪುಷ್ ಮಾಡಿದ್ವಿ. ನೆಕ್ಸ್ಟ್ ಏನೈತಿ ಎ ಐತಿ, ಆಪರೆಂಡ್ ಏನು ಪುಷ್ ಮಾಡಿದ್ವಿ. ಸೊ ಎ ಆದ್ಮೇಲೆ ಏನೈತಿ, ಆಪರೇಟರ್ ಐತಿ. ಆಪರೇಟರ್ ಏನೈತಿ, ಡಿವಿಷನ್ ಆಪರೇಟರ್ ಐತಿ. ಅದನ್ನೇನ್ ಮಾಡ್ತೇವೆ ನಾವು, ಪಾಪ್ ಮಾಡ್ತೀವಿ. ಪಾಪ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನಾವು, ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬರಿಬೇಕು, ರೈಟ್? ಸೊ ಆ ಎಕ್ಸ್ಪ್ರೆಷನ್ ಎದ್ರ ಬೇಸ್ ಮೇಲೆ ಬರಿತೀವಿ, ಈ ಫಾರ್ಮುಲಾ ಬೇಸ್ ಮೇಲೆ ಬರಿತೀವಿ. ಆಪರೆಂಟ್ 1, ಆಪರೆಂಟ್ 2, ಆಪರೇಟರ್ ಬೇಸ್ ಮೇಲೆ ಬರಿತೀವಿ. ಸೊ ಇಲ್ಲಿ 1 2 3 ಅಂತ ಹಾಕಿದ್ವಿ, ರೈಟ್? ನೆಕ್ಸ್ಟ್ ಈಗ ಆಪರೆಂಟ್ ಏನೈತಿ, 1 ಎ ಐತಿ, ಆಪರೆಂಟ್ 1 ಎ ಐತಿ, ಆಪರೆಂಟ್ 2 ಏನೈತಿ, ಕೆ ಐತಿ. ಆಪರೇಟರ್ ಏನ್ ಪಾಪ್ ಮಾಡಿವಿ ನಾವು, ಡಿವಿಷನ್ ಮಾಡಿವಿ, ಡಿವಿಷನ್ ಅನ್ನ ಹಾಕಿದೆ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಸ್ಟ್ಯಾಕ್ ಒಳಗಡೆ ಹಾಕ್ತೀವಿ. ರಿಮೈನ್ ಏನಿತ್ತು ನಮ್ ಸ್ಟ್ಯಾಕ್ ಒಳಗಡೆ ಏನಾದ್ರೂ ಎಲಿಮೆಂಟ್ಸ್ ಅದಾವ ಅಂತ ಚೆಕ್ ಮಾಡ್ಬೇಕು. ಸೊ ಎಲಿಮೆಂಟ್ಸ್ ಇತ್ತು ಎಲ್, ಸೊ ಎಲ್ ನ ಏನ್ ಮಾಡ್ತೀವಿ, ಆಸ್ ಇಟ್ ಈಸ್ ಬರಿತೀವಿ. ಎಲ್ ಆದ್ಮೇಲೆ ಏನ್ ಬಂದಿರುತ್ತಲ್ಲ ಅದನ್ನ ಬರಿತೀವಿ. ಏನೈತಿ, ಎ ಕೆ ಡಿವಿಷನ್ ಬಂತು, ರೈಟ್? ಇದಾದ್ಮೇಲೆ ಏನೈತಿ ನಮ್ ಕಡೆ, ಅಗೇನ್ ವಿ ಹಾವ್ ಆಪರೇಟರ್ ಐತಿ. ಆಪರೇಟರ್ ಏನ್ ಮಾಡ್ತೀವಿ ನಾವು, ಪಾಪ್ ಮಾಡ್ತೀವಿ. 1 2 ಆಪರೆಂಡ್ ಏನೈತಿ, ಎ, ಆಪರೆಂಡ್ 1 ಎ ಕೆ ಎಲ್ ಐತಿ, ಆಪರೆಂಡ್ 2 ಏನೈತಿ, ಎಲ್ ಐತಿ. ಆಮೇಲೆ ಆಪರೇಟರ್ ನ ಬರೀ ಸಬ್ಟ್ರಾಕ್ಟ್. ಇದನ್ನ ಏನ್ ಮಾಡ್ತೀವಿ, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡ್ತೀವಿ. ಎ ಕೆ ಡಿವಿಷನ್ ಎಲ್ ಸಬ್ಟ್ರಾಕ್ಟ್. ನೆಕ್ಸ್ಟ್ ಏನಾಯ್ತು, ಇದಾದ. ನೆಕ್ಸ್ಟ್ ಏನೈತಿ, ಸಿ ಐತಿ. ಸಿ ನ ಪುಷ್ ಮಾಡಿದ್ವಿ. ಸಿ ಆದ್ಮೇಲೆ ಸಿ ಪುಷ್ ಮಾಡಿದ್ವಿ. ಸಿ ಆದ್ಮೇಲೆ ಏನೈತಿ, ಬಿ ಐತಿ, ಬಿ ನು ಪುಷ್ ಮಾಡಿದ್ವಿ. ಬಿ ಆದ್ಮೇಲೆ ಏನೈತಿ, ಆಪರೇಟರ್ ಐತಿ. ಸೊ ಆಪರೇಟರ್ ಬಂದಾಗ ಏನ್ ಮಾಡ್ಬೇಕು, ಪಾಪ್ ಮಾಡ್ಬೇಕು. 1 2 3. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಎದ್ರ ಬೇಸ್ ಮೇಲೆ ಬರೆಯತ್ತೀವಿ ನಾವು, ಫಾರ್ಮುಲಾ ಬೇಸ್ ಮೇಲೆ ಬರೆಯತ್ತೀವಿ. ಸೊ ಆಪರೆಂಟ್ 1 ಏನೈತಿ, ಬಿ ಐತಿ, ಆಪರೆಂಟ್ 2 ಏನೈತಿ, ಸಿ ಐತಿ, ಆಪರೇಟರ್ ಏನ್ ಪಾಪ್ ಮಾಡಿವಿ, ಡಿವೈಡ್, ರೈಟ್? ನೆಕ್ಸ್ಟ್ ಏನ್ ಮಾಡ್ತೀವಿ, ಸ್ಟ್ಯಾಕ್ ಒಳಗಡೆ ಹಾಕ್ತೀವಿ. ಇಲ್ಲೇನೈತಿ, ಎ ಕೆ ಡಿವಿಷನ್ ಎಲ್ ಸಬ್ಟ್ರಾಕ್ಟ್. ನೆಕ್ಸ್ಟ್ ಏನ್ ಬಂದೈತಿ, ಬಿ ಸಿ ಡಿವಿಷನ್ ಬಂತು. ನೆಕ್ಸ್ಟ್ ಏನೈತಿ, ಇವಾಗ ನಮ್ದು ಎ ಐತಿ. ಏನೇನ್ ಮಾಡಿದ್ವಿ, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ವಿ. ಎ ಆದ್ಮೇಲೆ ಏನೈತಿ, ಸಬ್ಟ್ರಾಕ್ಟ್ ಐತಿ. ಸೊ ಸಬ್ಟ್ರಾಕ್ಟ್ ಬಂದ್ಕೊಂಡು ಏನ್ ಮಾಡಿದ್ವಿ, ಪಾಪ್ ಮಾಡಿದ್ವಿ. 1 2 3. ಫಸ್ಟ್ ಆಪರೆಂಡ್ ಏನೈತಿ, ಎ ಐತಿ. ಸೆಕೆಂಡ್ ಆಪರೆಂಡ್ ಬಿ ಸಿ ಸ್ಲಾಶ್ ಐತಿ, ಮೀನ್ಸ್ ಡಿವಿಷನ್. ಆಮೇಲೆ ಪಾಪ್ ಮಾಡಿದ್ದ
ಆಪರೇಂಡರ್ ಎ ಇತ್ತು ರೈಟ್. ಸಾರಿ, ಇಲ್ಲಿ ಏನೈತಿ ಎ ಆದ್ಮೇಲೆ ಸಬ್ಟ್ರಾಕ್ಟ್ ಐತಿ, ಸಬ್ಟ್ರಾಕ್ಟ್ ಬರುತ್ತೆ. ಫಸ್ಟ್ ಆಪರೇಂಡ್ ಎ ಐತಿ, ನೆಕ್ಸ್ಟ್ ಆಪರೇಂಡ್ ಬಿ ಸಿ ಸ್ಲಾಶ್ ಐತಿ, ಮತ್ತೇನ್ ಬರದ್ವಿ ಆಪರೇಟರ್ ನ ಬರದ್ವಿ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತಾ ಎ ಕೆ ಎಲ್ ಡಿವೈಡ್ಸ್ ಇದು ಎ ಬಿ ಸಿ ಡಿವೈಡ್ ಸ್ಲಾಶ್. ನೆಕ್ಸ್ಟ್ ಲಾಸ್ಟ್ ಏನೈತಿ ಮಲ್ಟಿಪ್ಲಿಕೇಶನ್. ಸೊ ಸಬ್ಟ್ರಾಕ್ಟ್ ಆತ ಅಂಡ್ ಏನೈತಿ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಬಂದ್ರೆ ನಾವೇನ್ ಮಾಡಿದ್ವಿ ಪಾಪ್ ಮಾಡಿದ್ವಿ. ಯೂಸಿಂಗ್ ಫಾರ್ಮುಲಾ ಏನ್ ಬರ್ತೀವಿ ನಾವು ಎಕ್ಸ್ಪ್ರೆಷನ್ ಬರ್ತೀವಿ. ಸೊ ಫಸ್ಟ್ ಆಪರೇಂಡ್ ಏನೈತಿ ಎ ಬಿ ಸಿ ಡಿವೈಡ್ ಸಬ್ಟ್ರಾಕ್ಟ್. ನೆಕ್ಸ್ಟ್ ಆಪರೇಂಡ್ ಏನೈತಿ ಎ ಕೆ ಡಿವೈಡ್ ಎಲ್ ಸಬ್ಟ್ರಾಕ್ಟ್. ನೆಕ್ಸ್ಟ್ ಆಪರೇಟರ್ ಬರ್ತೀವಿ. ಮೀನ್ಸ್ ಏನಾಯ್ತು, ಇದು ಆಪರೇಂಡ್ 1, ಇದು ಆಪರೇಂಡ್ 2, ಇದು ಆಪರೇಟರ್. ಸೊ ಏನ್ ಬಂತ ನಮ್ದು ಫೈನಲ್ ಔಟ್ಪುಟ್ ಎ ಬಿ ಸಿ ಡಿವಿಷನ್ ಸಬ್ಟ್ರಾಕ್ಟ್ ಎ ಕೆ ಡಿವಿಷನ್ ಎಲ್ ಸಬ್ಟ್ರಾಕ್ಟ್ ಮಲ್ಟಿಪ್ಲಿಕೇಶನ್. ಸೊ ಈ ರೀತಿ ಏನ್ ಬರ್ತಾ ಔಟ್ಪುಟ್ ಬರುತ್ತೆ. ಸೊ ಫ್ರೆಂಡ್ಸ್ ಈ ರೀತಿ ಏನ್ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಇದು ನೋಡಿ, ಫಸ್ಟ್ ಏನ್ ಮಾಡ್ಬೇಕು ಹೇಳಿದ ಕೊಟ್ಟಿರುವ ಎಕ್ಸ್ಪ್ರೆಷನ್ ಏನ್ ಮಾಡ್ಬೇಕು ರಿವರ್ಸ್ ಆಗಿ ಬರ್ಕೋಬೇಕು. ಫಸ್ಟ್ ಸ್ಟೆಪ್ ಡಿ ಸಿ ಸಬ್ಟ್ರಾಕ್ಟ್ ಬಿ ಎ ಎಡಿಷನ್ ಮಲ್ಟಿಪ್ಲಿಕೇಶನ್ ಬರ್ಕೊಂಡ್ವಿ. ಫಸ್ಟ್ ಏನೈತಿ ಡಿ ಐತಿ, ಡಿ ಏನ್ ಮಾಡಿದ್ವಿ ನಾವು ಸ್ಟಾಕ್ ಒಳಗಡೆ ಪುಷ್ ಮಾಡಿದ್ವಿ. ನೆಕ್ಸ್ಟ್ ಏನೈತಿ ಸಿ ಐತಿ, ಸಿನು ಏನ್ ಮಾಡಿದ್ವಿ ಸ್ಟಾಕ್ ಒಳಗಡೆ ಪುಷ್ ಮಾಡಿದ್ವಿ. ಸಿ ಆದ್ಮೇಲೆ ಏನೈತಿ ಡಿವಿಷನ್ ಐತಿ. ಸೊ ಡಿವಿಷನ್ ಬಂದಾಗ ಏನ್ ಮಾಡ್ತೀವಿ ನಾವು ಪಾಪ್ ಮಾಡುತ್ತೇವೆ. ಇದಕ್ಕ ಅದೇನೈತಿ ಆಪರೇಟರ್ ಐತಿ. ಇವಾಗ ಏನ್ ಮಾಡ್ತೀವಿ ಎಕ್ಸ್ಪ್ರೆಷನ್ ನ ಬರಿಬೇಕು. ಸೊ ಏನನ್ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ ಬರೆಯತ್ತೀವಿ ಅಲ್ಲಿ ಫಾರ್ಮುಲಾನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ ನ ಬರೆಯತ್ತೀವಿ. 1 2 ಆಪರೇಂಡ್ 1 ಏನೈತಿ ಸಿ ಐತಿ, ಆಪರೇಂಡ್ 2 ಏನೈತಿ ಡಿ ಐತಿ. ಆಪರೇಟರ್ ಏನ್ ಮಾಡಿವಿ ನಾವು ಸಬ್ಟ್ರಾಕ್ಟ್ ಆಪರೇಟರ್ ಮಾಡೇವಿ ಸಬ್ಟ್ರಾಕ್ಟ್. ಸೊ ಏನ್ ಮಾಡ್ಬೇಕು ಇದನ್ನ ಬರ್ಕೋಬೇಕು. ಏನ್ ಬಂತು ಸಿ ಡಿ ಸಬ್ಟ್ರಾಕ್ಟ್ ಸ್ಟಾಕ್ ಒಳಗಡೆ ಎಂಟರ್ ಆಯ್ತು. ನೆಕ್ಸ್ಟ್ ಸಬ್ಟ್ರಾಕ್ಟ್ ಆದ್ಮೇಲೆ ಏನೈತಿ ಬಿ ಐತಿ, ಬಿ ಏನ್ ಮಾಡ್ತೀವಿ ಸ್ಟಾಕ್ ಒಳಗಡೆ ಪುಷ್ ಮಾಡ್ತೀವಿ. ಬಿ ಆದ್ಮೇಲೆ ಎ ಐತಿ, ಏನು ಸ್ಟಾಕ್ ಒಳಗಡೆ ಪುಷ್ ಮಾಡಿ. ನೆಕ್ಸ್ಟ್ ಏನೈತಿ ಪ್ಲಸ್ ಐತಿ, ಪ್ಲಸ್ ಏನ್ ಮಾಡಿದ್ವಿ ನಾವು ಆಪರೇಟರ್ ಐತಿ ಪಾಪ್ ಮಾಡಿದ್ವಿ. ಸೊ ಎಕ್ಸ್ಪ್ರೆಷನ್ ಯಾವ ರೀತಿ ಬರ್ತೀವಿ 1 2 3. ಫಸ್ಟ್ ಏನೈತಿ ನಮ್ದು ಎ ಐತಿ, ಫಸ್ಟ್ ಆಪರೆಂಡ್ ಎ, ನೆಕ್ಸ್ಟ್ ಆಪರೆಂಡ್ ಬಿ ಐತಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಆಪರೇಟರ್ ನ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನೈತಿ ಸಿ ಡಿ ಮೈನಸ್ ಐತಿ, ಇಲ್ಲೇನ್ ಬಂತು ಎ ಬಿ ಪ್ಲಸ್ ಬಂತು. ಸೊ ನೆಕ್ಸ್ಟ್ ಏನೈತಿ ಮಲ್ಟಿಪ್ಲಿಕೇಶನ್ ಐತಿ. ಅಗೇನ್ ವಿ ಹ್ಯಾವ್ ಟು ಪಾಪ್ ದ ಆಪರೇಟರ್ ಏನು 1 2. ಯೂಸಿಂಗ್ ದ ಫಾರ್ಮುಲಾ ವಿ ಹ್ಯಾವ್ ಟು ರೈಟ್ ದ ಎಕ್ಸ್ಪ್ರೆಷನ್. ಸೊ ಆಪರೆಂಡ್ 1 ಎ ಬಿ ಪ್ಲಸ್, ಆಪರೆಂಡ್ 2 ಸಿ ಡಿ ಮೈನಸ್, ಆಪರೇಟರ್ ಮಲ್ಟಿಪ್ಲಿಕೇಶನ್. ವಿ ಹ್ಯಾವ್ ಟು ಗಾಟ್ ದ ಔಟ್ಪುಟ್. ನಾವೇನ್ ಮಾಡಿದ್ವಿ ಕನ್ವರ್ಟ್ ಮಾಡಿದ್ವಿ ಪ್ರಿಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಈಗ. ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೀವು ಟ್ರೈ ಮಾಡಿ ಆನ್ಸರ್ ಏನ್ ಬರುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.